ಕಾಂಗ್ರೆಸ್ ಹಾಗೂ ಬಿಜೆಪಿಯ ರಾಜಕೀಯ ಕಚ್ಚಾಟದ ಮಧ್ಯೆ ಉಡುಪಿ ಕಂಬಳದ ಶಂಕುಸ್ಥಾಪನೆ ಮಣಿಪಾಲ ಸಮೀಪದ 80 ಬಡಗುಬೆಟ್ಟುವಿನಲ್ಲಿರುವ ಕಂಬಳದ ಕರೆಯಲ್ಲಿ ನೆರವೇರಿತು. ಕಾಪು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಸುರೇಶ್ ಶೆಟ್ಟಿ ನೇತೃತ್ವದಲ್ಲಿ ಉಭಯ ಜಿಲ್ಲೆಯ ಶಾಸಕರ ಉಪಸ್ಥಿತಿಯಲ್ಲಿ ಶಂಕುಸ್ಥಾಪನೆ ಹಾಗೂ ಕಂಬಳದ ಪೋಸ್ಟರ್ ಅನಾವರಣ ಸಮಾರಂಭವು ನಡೆಯಿತು. ಶಂಕುಸ್ಥಾಪನೆಯನ್ನ ನಡೆಸಲು ಕಾಂಗ್ರೆಸ್ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆಯವರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದರು. ಮಾರ್ಚ್ 4ರಂದು ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಉಪಸ್ಥಿತಿಯಲ್ಲಿ ಶಂಕುಸ್ಥಾಪನೆ ಮಾಡಬೇಕೆಂದು ಸೊರಕೆಯವರು ಆಗ್ರಹಿಸಿದ್ದರು. ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ನಿಷೇಧಾಜ್ಞೆಯನ್ನ ಹೇರಿತ್ತು. ಹಲವು ಗೊಂದಲ, ಜಿಲ್ಲಾಡಳಿತದ ಆದೇಶದ ಹೊರತಾಗಿಯೂ ಯಾವುದೇ ಸದ್ದುಗದ್ದಲವಿಲ್ಲದೆ ಶಾಂತಿಯುತವಾಗಿ ಶಂಕುಸ್ಥಾಪನೆ ನಡೆಯಿತು. ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆ ಕಾರ್ಯಕ್ರಮವು ಜರುಗಿತು. ಅದು ಎಲ್ಲ ಇವಾಗ ಅವನು ಕ್ಯಾನ್ಸಲ್ ಮಾಡ್ಲೇ ಬಂದು ಯಾರು ಊರು ತುಂಬ ಎಂಕಲ್ ಫ್ಲೆಕ್ಸ್ ಮಾಡ್ತಾರೆ ಏನು ಮರ್ಯಾದೆ ಫೋನ್ ಬೊಕ್ಕ ಮಿನಿಸ್ಟರ್ನ ಫೋನ್ ಬರ್ತನು ಅದನ್ನು ವಿನಯ್ ಕುಮಾರ್ ಸೋರಿಕೆಯವರು ಕಿರಿಕಿರಿ ಮಾಡ್ತಿದ್ದಾರೆ ಅದು ಮುಂದೆ ಹಾಕಿ ಬಂದು ಅದನ್ನು ಫೋನ್ ಬರ್ತನು. 5 ಕೋಟಿ ರೂಪಾಯಿದ 52 ಅರ್ನ ಡಿಪಾರ್ಟ್ಮೆಂಟ್ 5 ಕೋಟಿ ರೂಪಾಯಿದ ಒಂಜಿ ಕಾರ್ಮಿಕ ಭವನ ಅವನುಂಟು. ಯಾನು ಸಂತೋಷ ಲಾಟ ಪೊತ್ತು ಕೇಂಡೆ ಎನ್ನ ಅರಳೆ ಪೊತ್ತು ಕೇಂಡೆ ಸರ್ ನೀವು ಗುದ್ದಲಿ ಪೂಜೆ ನೀವು ಬರಬೇಕು ಅಣ್ಣ ನೀವು ಮಾಡಿಬಿಡಿ KDP ಮೀಟಿಂಗ್ ಅವಂತನು ಅಲ್ಪ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಏನು ಕೇಂಡೆ ಈ ಥರ ಒಂದು ಗುದ್ದಲಿ ಪೂಜೆ ಬರಬೇಕು ನಮ್ಮ ಡಿಪಾರ್ಟ್ಮೆಂಟ್ ಎಲ್ಲ ನೀವು ಮಾಡಿಬಿಡಿ ಪಂಡು ಸಾಧಾರಣ 10 ಫ್ಲೆಕ್ಸ್ ಬಾರ್ದಿರು ಅವ್ರು ಕಾಂಟ್ರಾಕ್ಟರ್ ಬೆಂಗಳೂರುದಾರ 10 ಫ್ಲೆಕ್ಸ್ ಬಾರಿಸ್ತಾರೆ. ರಾತ್ರಿಗೆ ಮೆರನ ಫೋನ್ ಬರ್ಕೊಂಡು ಅಣ್ಣ ಅದನ್ನು ಮಾಡಬೇಡಿ ಕೋಡೆತ್ ಮಣಿ ರಾತ್ರಿ ಕೂಡ ಮೇಡಮ್ನ ಫೋನ್ ಬರ್ತದೆ. ಇವತ್ತು ಗುರುಮೆ ಸುರೇಶ್ ಶೆಟ್ಟರ ಪ್ರಯತ್ನದ ಕಾರಣಕ್ಕೆ ಮತ್ತು ಅವರು ದೊಡ್ಡ ಪ್ರಮಾಣದಲ್ಲಿ ಲಕ್ಷಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿದ್ದರ ಕಾರಣಕ್ಕೆ ಈ ಜಾಗ ಇವತ್ತು ಸ್ವಲ್ಪ ನೋಡುವ ಪರಿಸ್ಥಿತಿಗೆ ಬಂದಿದೆ. ಮೊದಲು ಗಿಡಗುಂಟೆಗಳನ್ನು ಬೆಳೆದು ಒಳಗೆ ಪ್ರವೇಶನೇ ಆಗ್ಲಿಕ್ಕೆ ಆಗಲ್ಲ ಅನ್ನುವಂಥ ಈ ಪರಿಸರದಲ್ಲಿ ಕಂಬಳ ಮಾಡಬೇಕು ಅನ್ನುವಂಥ ಸಂಕಲ್ಪ ಮಾಡಿದ್ದೇ ದೊಡ್ಡದು. ಮತ್ತು ಅದಕ್ಕೆ ಯಾವುದೇ ಸರ್ಕಾರದ ಅನುದಾನಗಳ ಭರವಸೆಗಳಿಲ್ಲ, ಮುಂದೇನೂ ಇಲ್ಲ. ಆದರೆ ದಾನಿಗಳ ಸಹಕಾರವನ್ನು ತೆಗೆದುಕೊಂಡು ನಾನು ಕಂಬಳವನ್ನು ಆರಂಭ ಮಾಡ್ತೀನಿ ಅಂತೇಳಿ ನಿಶ್ಚಯ ಮಾಡಿ ದೊಡ್ಡ ಪ್ರಮಾಣದಲ್ಲಿ ಹಣವನ್ನು ಇದಕ್ಕೆ ವ್ಯಯ ಮಾಡಿ ನಾನು ಅಧಿಕೃತವಾಗಿ ಕಂಬಳದ ಗುದ್ದಲಿ ಪೂಜೆಯನ್ನು ಮಾಡ್ತೀನಿ ಅಂತ ಹೇಳಿ ಹೊರಟ ನಂತರ ತುಂಬಾ ಜನರಿಗೆ ಸಮಸ್ಯೆಗಳು ಪ್ರಾರಂಭ ಆಗಿದೆ. ರಾಜಕಾರಣ ಬೇಡ ಕಂಬಳದಲ್ಲಿ ಅಂತ ಅಂದ್ರೂ ಕೂಡ ರಾಜಕಾರಣವನ್ನ ಬೆರೆಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ತುಂಬಾ ಜನ ಉಲ್ಲೇಖ ಮಾಡಿದ್ರು, ಸರ್ಕಾರಿ ಜಾಗದಲ್ಲಿ ಕಂಬಳಗಳು ನಮ್ಮ ಜಿಲ್ಲೆನಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಇದೆ. ಕಾರ್ಕಳದ ಮಿಯಾರು ಕಂಬಳವು ಕೂಡ ಸರ್ಕಾರಿ ಜಾಗದಲ್ಲೇ ಇರೋದು. ಆದರೆ ಕಂಬಳಕ್ಕೆ ಎಲ್ಲರ ಸಹಕಾರ ಇದೆ, ಯಾರೋ ಒಬ್ಬರು ಇಬ್ಬರದಲ್ಲ. ನಾನು ಕಂಬಳ ಸಮಿತಿನಲ್ಲಿ ಕಳೆದ 20 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ. ನಾನು ಅಧ್ಯಕ್ಷತಾ ಅಂತಿದ್ರು ಕೂಡ ಎಲ್ಲರ ಸಹಕಾರವನ್ನು ತೆಗೆದುಕೊಂಡೇ ಕಂಬಳ ನಡೀತಾ ಇರೋದು. ಶ್ರೀಜಿತ್ V4 ನ್ಯೂಸ್ ಉಡುಪಿ.